ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ ದ್ವಿತೀಯ ಪಿ ಯು ಸಿ ಲೆಕ್ಕಶಾಸ್ತ್ರ ಅಕೌಂಟೆನ್ಸಿಗಾಗಿ ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ನ ಬೋರ್ಡು ರಿಲೀಸ್ ಮಾಡಿದ್ದಾರೆ. ಇದೇ ಪ್ಯಾಟರ್ನಲ್ಲಿ ಬರ್ತದೆ, ಚೆನ್ನಾಗಿ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದೇ ಥರನ ಸೆಕೆಂಡ್ ಪ್ರಿಪ್ರೇಟರಿ ಮತ್ತು ಆ್ಯನ್ಯುವಲ್ ಎಕ್ಸಾಮ್ಗೂ ಕೂಡ ನಿಮಗೆ ಪಾಸಿಂಗ್ ಪ್ಯಾಕೇಜು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೊಡ್ತೀರಿ. ಸೊ ಕಮೆಂಟ್ ಪಕ್ಕ ಹೈಪ್ ಮಾಡಿ ಅಂತ ಹೇಳ್ತಾ, ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಪಿ ಮತ್ತು ಕ್ಯೂ ಎಂಬ ಪಾಲುದಾರರು 3:1 ಲಾಭವನ್ನು ಹಂಚಿಕೊಳ್ತಾರೆ. ಆರ್ ಎಂಬುವರು 1/5 ಪಾಲಿಗೆ ಸಂಸ್ಥೆಗೆ ಸೇರ್ತಾರೆ. ಪಿ ಮತ್ತು ಕ್ಯೂ ಅವರ ತ್ಯಾಗದ ಅನುಪಾತವನ್ನು ಬರೀಬೇಕಿತ್ತು. ಮುಂದಿನ ಪ್ರಶ್ನೆ, ಸಂಸ್ಥೆ ವಿಸರ್ಜನೆಯಾದಾಗ ಪಾಲುದಾರರ ಬಂಡವಾಳ ಖಾತೆಗಳನ್ನು ಈ ಖಾತೆ ಮೂಲಕ ಮುಕ್ತಾಯಗೊಳಿಸ್ತಾರೆ ಅಂತ ಕೇಳಿದ್ರು. ವಿಲೇವಾರಿ ಖಾತೆ, ಸ್ವತಃ ವೆಚ್ಚದ ಖಾತೆ, ನಗದು ಅಥವಾ ಬ್ಯಾಂಕ್ ಖಾತೆ, ಸಾಲದ ಖಾತೆ. ಇನ್ನು ಮುಟ್ಟುಗೋಲಾದ ಷೇರುಗಳ ಮರು ನೀಡಿಕೆ ಮೇಲಿನ ಲಾಭವನ್ನು ವರ್ಗಾಯಿಸುವ ಖಾತೆಗೆ ಏನಂತಾರೆ? ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸ್ಥಿರಾಸ್ತಿಗಳು ತಲೆಬರಹದಲ್ಲಿ ತೋರಿಸಲಾಗದು ಅಂತ ಕೇಳಿದರು. ಇನ್ನು ಈ ಕೆಳಗಿನ ಅನುಪಾತಗಳ ಗುಂಪುಗಳು ಮುಖ್ಯವಾಗಿ ಗಂಡಾಂತರವನ್ನು ಅಳಿತಾವೆ ಅಂತ ಕೇಳಿದ್ರು. ಅದನ್ನು ಸ್ವಲ್ಪ ನೋಡ್ಕೊಂಡು ಹೋಗಿ. ಇನ್ನು ಬಿಟ್ಟ ಸ್ಥಳ ಇತ್ತು. ಡ್ಯಾಶ್ ಕಾಯ್ದೆ ಪ್ರಕಾರ ಪಾಲುದಾರಿಕೆಯ ಕರಾರು ಪತ್ರವನ್ನು ತಯಾರಿಸಬೇಕು. ಇನ್ನು ಮುಂದುವರೆಯುವ ಪಾಲುದಾರರ ಬಂಡವಾಳ ಹೊಂದಾಣಿಕೆಗೆ ಡ್ಯಾಶ್ ಅನುಪಾತವನ್ನು ಬಳಸ್ತಾರೆ. ಪಾಲುದಾರಿಕಾ ಸಂಸ್ಥೆಯ ವಿಸರ್ಜನೆಯ ಸಂದರ್ಭದಲ್ಲಿ ವಿಸರ್ಜನಾ ವೆಚ್ಚವನ್ನು ಸಂಸ್ಥೆ ಭರಿಸಿದಾಗ ಅಂಥ ವೆಚ್ಚವನ್ನು ಡ್ಯಾಶ್ ಖಾತೆಗೆ ಖರ್ಚು ಹಾಕ್ತಾರೆ. ಕಂಪನಿ ಒಂದು ಡ್ಯಾಶ್ ವ್ಯಕ್ತಿಯಾಗಿದೆ. ಇನ್ನು ವ್ಯವಹಾರದ ಡ್ಯಾಶ್ ಸದೃಢತೆಯನ್ನು ಅಳೆಯಲು ದ್ರವತ್ವದ ಅನುಪಾತಗಳನ್ನು ಲೆಕ್ಕ ಹಾಕ್ತಾರೆ ಅಂತ ಬರೆದ್ರೆ ಸಾಕು. ಇನ್ನು ಹೊಂದಿಸಿ ಬರೆಯಲಿ ಕೊಟ್ಟಿತ್ತು. ಕೀರ್ತಿ ಮೌಲ್ಯದ ಮೌಲ್ಯಮಾಪನ ಅಂತ ಇದೆ. ವಾರಸುದಾರರ ಖಾತೆ, ಸಾಲಪತ್ರ, ಸಮತಲ ವಿಶ್ಲೇಷಣೆ, ಷೇರುಗಳ ನೀಡಿಕೆ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗ್ತದೆ ಅನ್ನೋದನ್ನು ಅದು ಬರೀಬೇಕಿತ್ತು. 1 ಮಾರ್ಕರ್ ಕ್ವಶನ್. ಪಾಲುದಾರಿಕೆ ಒಂದು ಲಕ್ಷಣ. DRF ಅನ್ನು ವಿಸ್ತರಿಸಿ ಬರಲಿಕ್ಕೆ ಕೇಳಿದರು. ಇನ್ನು ಚಾಲ್ತಿಯೇತರ ಆಸ್ತಿಗಳಿಗೆ ಒಂದು ಉದಾಹರಣೆಯನ್ನು ಕೊಡಿ. ಇನ್ನು ಹಣಕಾಸಿನ ತಖ್ತೆಗಳ ವಿಶ್ಲೇಷಣೆಯನ್ನು ಉಪಯೋಗಿಸ್ತಕ್ಕಂಥ ಯಾವುದಾದರೂ ಒಬ್ಬ ಬಳಕೆದಾರರನ್ನು ತಿಳಿಸಬೇಕು. ಇನ್ನು ಲಾಭಾಂಶ ಪಾವತಿಯ ಒಂದು ಹೂಡಿಕೆ ಚಟುವಟಿಕೆಯಾಗಿದೆ, ಇದು ಸರಿಯೋ ತಪ್ಪೋ ಅಂತ ಕೇಳಿದರು. ಇನ್ನು 2 ಮಾರ್ಕರ್ ಕ್ವಶನ್ ನೋಡಿ. ಸ್ಥಿರ ಬಂಡವಾಳ ಮತ್ತು ಬದಲಾಗುವ ಬಂಡವಾಳ ವಿಧಾನಗಳ ನಡುವಿನ ವ್ಯತ್ಯಾಸ. ಇನ್ನು ಪಾಲುದಾರನ ನಿವೃತ್ತಿ ಸಂದರ್ಭದಲ್ಲಿ ಪುನರ್ ಮೌಲ್ಯಮಾಪನ ಖಾತೆಯನ್ನು ಮುಕ್ತಾಯಗೊಳಿಸುವಾಗ ನಷ್ಟವಿದ್ದರೆ ಬರೆಯುವ ರೋಜು ದಾಖಲೆಯನ್ನು ಕೊಡಿ. ಇನ್ನು ಷೇರು ಬಂಡವಾಳದ 2 ವರ್ಗ, ಹಣಕಾಸಿನ ತಖ್ತೆಗಳ 2 ಉದ್ದೇಶ, ನಗದು ಹರಿವು ತಖ್ತೆಯ ಅರ್ಥವನ್ನು ಕೇಳಿದರು. ಇನ್ನು 6 ಮಾರ್ಕ್ಸ್ ಕ್ವಶನಲ್ಲಿ ನಿಮಗೆ ಡಾಟಾ ಕೊಟ್ಟಿದ್ದಾರೆ. ಡಾಟಾ ಏನು ಮಾಡಿದ್ದಾರೆ ಅಂದರೆ, ವಾರ್ಷಿಕ 10% ದಿನಾಂಕ 31 ಮಾರ್ಚ್ 2025ಕ್ಕೆ ಅಂತ್ಯವಾಗುವ ವರ್ಷಕ್ಕೆ ಕವನಾಳ ಸ್ವತಃ ವೆಚ್ಚದ ಮೇಲಿನ ಬಡ್ಡಿಯನ್ನು ಕಂಡುಹಿಡಬೇಕಾಗಿತ್ತು. ಆಲ್ರೆಡಿ ದಿನಾಂಕಗಳನ್ನು ಕೊಟ್ಟಿದ್ದಾರೆ, ಹಣ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಡ್ರಿ. ಇನ್ನು 23, ಗೀತಾ, ಲತಾ ಮತ್ತು ಸಂಗೀತ ಪಾಲುದಾರರಾಗಿದ್ದು ಲಾಭ ಮತ್ತು ನಷ್ಟವನ್ನು ಅನುಕ್ರಮವಾಗಿ 5:3:2 ಅನುಪಾತದಲ್ಲಿ ಹಂಚಿಕೊಳ್ತಾರೆ. ಲತಾ ಸಂಸ್ಥೆಯಿಂದ ನಿವೃತ್ತಿ ಹೊಂದುತ್ತಾಳೆ. ಗೀತಾ ಮತ್ತು ಸಂಗೀತ ಭವಿಷ್ಯದ ಲಾಭವನ್ನು 3:2 ಹಂಚಿಕೊಳ್ಳಲು ನಿರ್ಧಾರವನ್ನು ಮಾಡಿದರೆ ಈ ಗೀತಾ ಮತ್ತು ಸಂಗೀತರ ಗಳಿಕೆ ಅನುಪಾತವನ್ನು ಕಂಡುಹಿಡಬೇಕಿತ್ತು. ಇನ್ನು ಸೇಮ್ ಕ್ವಶನ್ ಇತ್ತು. XYZ ಪಾಲುದಾರಕರಾಗಿದ್ದಾರೆ ಅಂತ ಕೇಳಿದ್ದಾರೆ. ಡಾಟಾ ನೋಡ್ಕೊಡ್ರಿ. ಅದಕ್ಕೆ ವೈನ ಬಂಡವಾಳ ಖಾತೆಯನ್ನು ರಚನೆ ಮಾಡಲಿಕ್ಕೆ ನಿಮಗೆ ಕೇಳಿದರು. ಬಂಡವಾಳ ಖಾತೆ ರಚನೆ ಮಾಡೋದನ್ನು ಕಲಿತ್ಕೊಡ್ರಿ. ಇನ್ನು ಲಾಭ ಮತ್ತು ನಷ್ಟ ತಖ್ತೆಯನ್ನು ತಯಾರಿಸಬೇಕು. ಆಲ್ರೆಡಿ ಕೊಟ್ಟಿದ್ದಾರೆ. ದಿನಾಂಕಕ್ಕಿದ್ದಂತೆ ವಿವರಗಳು ನೋಡಿ. 31 ಮಾರ್ಚ್ 2025ಕ್ಕೆ ತಕ್ಕಂತೆ ಇದನ್ನು ವಿವರದ ಮೇಲೆ ಒಂದು ಲಾಭ ಮತ್ತು ನಷ್ಟ ತಖ್ತೆಯನ್ನು ರಚನೆಯನ್ನು ಮಾಡೋದನ್ನು ಕಲ್ಕೊಡ್ರಿ. ಇನ್ನು 26ರಲ್ಲಿ ಏನು ಕೇಳಿದ್ರು ಅಂತಂದ್ರೆ, ನಗದು ಹರಿವು ಲೆಕ್ಕಾಚಾರವನ್ನು ಮಾಡಲಿಕ್ಕೆ ಕೇಳಿದ್ದಾರೆ. ಕಂಪನಿ ಇದೆ 1/4/2024, 31/3/2025 ಡಾಟಾ ಕೊಟ್ಟಿದ್ದರು. ಇನ್ನು 12 ಅಂಕದ ಪ್ರಶ್ನೆಗಳಲ್ಲಿ ಅಡಾವೆ ಪತ್ರಿಕೆಯನ್ನು ರಚನೆ ಮಾಡಲಿಕ್ಕೆ ಕೇಳಿದ್ದಾರೆ. ಅದನ್ನು ಕೂಡ ಚೆನ್ನಾಗಿ ಕಲ್ಕೊಡ್ರಿ. ಅಡಾವೆ ಪತ್ರಿಕೆಯನ್ನು ಹೇಗೆ ರಚನೆ ಮಾಡೋದು, ಅದರಲ್ಲಿರ್ತಕ್ಕಂಥ ಡಾಟಾಗಳ ಮೇಲೆ ನೀವು ಕಲಿತ್ಕೊಂಡ್ರೆ ನಿಮಗೆ 12 ಅಂಕಗಳನ್ನು ಕೊಡ್ತಾರೆ. ಅದರಲ್ಲಿ ನಿಮಗೆ ಪುನರ್ ಮೌಲ್ಯ ಖಾತೆ, ಪಾಲುದಾರರ ಬಂಡವಾಳ ಖಾತೆ, ಆಮೇಲೆ ಅಡಾವೆ ಪತ್ರಿಕೆಯನ್ನು ರಚನೆ ಮಾಡಲಿಕ್ಕೆ ಕೇಳಿದರು. ಸೇಮ್ ಕ್ವಶನ್ ಇತ್ತು. ಶಂಕರ ಮತ್ತು ಸದಾನಂದ ಪಾಲುದಾರರ ಬಗ್ಗೆ. ಇದು ಕೂಡ ಡಾಟಾವನ್ನು ನೋಡ್ಕೊಡ್ರಿ. ಹೊಣೆಗಾರಿಕೆ ಇದೆ, ಆಸ್ತಿ ಇದೆ, ಟೋಟಲ್ 2,95,000 ಇದೆ. ಓಕೆನಾ. ಇದಕ್ಕೆ ಸಂಬಂಧಪಟ್ಟಂಥವ್ರು ಏನು ಕೇಳಿದ್ರಪ್ಪ ಅಂದರೆ, ವಿಲೇವಾರಿ ಖಾತೆ, ಪಾಲುದಾರರ ಬಂಡವಾಳ ಖಾತೆ ಮತ್ತು ಬ್ಯಾಂಕ್ ಖಾತೆಯನ್ನು ನಿಮಗೆ ತಯಾರು ಮಾಡಲಿಕ್ಕೆ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಇನ್ನು ಸೇಮ್ ರಾಮಕೃಷ್ಣ ಕಂಪನಿ ನಿಯಮಿತ ಅವರು 1,000 ಮುಖಬೆಲೆಯ 20,000 ಇಕ್ವಿಟಿ ಶೇರ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇತ್ತು. ಇದು ರೋಜು ದಾಖಲೆಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಇದನ್ನು ಕೂಡ ನೋಡ್ಕೊಡ್ರಿ. ಇನ್ನು 30ರಲ್ಲಿ ಏನು ಮಾಡಿದ್ದಾರೆ ಅಂದರೆ, ಇದು ಕೂಡ ರೋಜು ದಾಖಲೆಗಳನ್ನು ತಯಾರಿಸಲಿಕ್ಕೆ ಕೇಳಿದರು. HCL ಕಂಪನಿಯ ಮೇಲೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದರು.
ಇನ್ನು ಇದು ಅಡಾವೆ ತುಲನಾತ್ಮಕ ಅಡಾವೆ ಪತ್ರಿಕೆಯನ್ನು ರಚನೆ ಮಾಡಲಿಕ್ಕೆ ಕೇಳಿದ್ದಾರೆ. ಯೂನಿವರ್ಸಲ್ ಕಂಪನಿ ಅವ್ರದ್ದಿದೆ. ಸೊ ಅದನ್ನು ಕೂಡ ಚೆನ್ನಾಗಿ ಡಾಟಾವನ್ನು ನೋಡಿಕೊಡ್ರಿ. ಸೊ ಇದನ್ನು ಕೂಡ ನೀವು ಪತ್ರಿಕೆಯನ್ನು ರಚನೆ ಮಾಡೋದನ್ನು ಕಲ್ಕೊಡ್ರಿ. ಇನ್ನು ಅನುಪಾತಗಳನ್ನು ಕಂಡುಹಿಡಿಯಿರಿ. ಚಾಲ್ತಿ ಅನುಪಾತ, ಬಡ್ಡಿ ಆವೃತ್ತಿ ಅನುಪಾತ, ಸ್ಥಿರ ಆಸ್ತಿಗಳ ಆವರ್ತನ ಅನುಪಾತ, ದುಡಿಯುವ ಬಂಡವಾಳದ ಆವರ್ತನ ಅನುಪಾತ, ಕಾರ್ಯಾಚರಣೆ ಲಾಭದ ಅನುಪಾತ, ಹೂಡಿಕೆ ಮೇಲಿನ ಪ್ರತಿಫಲ. ಸೊ ವಿವರ ಇದೆ, ರೂಪಾಯಿ ಇದೆ, ಅದನ್ನು ಕೂಡ ನೋಡಿಕೊಂಡು ಕಲೀರಿ ಅಂತ ಹೇಳ್ತಾ ಇಷ್ಟಿತ್ತು ಈ ಒಂದು ಕ್ವಶನ್ ಪೇಪರ್ ಅಂತ ಹೇಳ್ತಾ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.